ಮಂಗಳೂರಿನ ಮಣ್ಣಗುಡ್ಡದಲ್ಲಿ ಒಂದು ಕಾಲದಲ್ಲಿ ವೈಭವದಿಂದ ಕೂಡಿದ್ದ ಮೇಯರ್ ಬಂಗಲೆ ಇಂದು ಅಕ್ಷರಶಃ ಭೂತ ಬಂಗಲೆಯಂತಾಗಿದೆ. ಲಕ್ಷಾಂತರ ರೂಪಾಯಿ ತೆರಿಗೆ ಹಣ ಸುರಿದು ನವೀಕರಿಸಲಾದ ಈ ಕಟ್ಟಡ ಈಗ ಗಿಡಗಂಟಿಗಳ ಆವಾಸ ಸ್ಥಾನವಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಸಾರ್ವಜನಿಕ ಹಣದ ಪೋಲಿಗೆ ಇದು ಸಾಕ್ಷಿಯಾದಂತೆ ಕಾಣುತ್ತಿದೆ. ಇಲ್ಲಿದೆ ನೋಡಿ ಒಂದು ರಿಯಾಲಿಟಿ ರಿಪೋರ್ಟ್. ಆಳೆತ್ತರಕ್ಕೆ ಬೆಳೆದು ನಿಂತ ಕಾಡು, ತುಕ್ಕು ಹಿಡಿಯುತ್ತಿರುವ ಕಬ್ಬಿಣದ ಗೇಟ್, ಮುರಿದು ಬಿದ್ದಿರುವ ಮಾಡು, ಇದು ಯಾವುದೋ ಹಳೆಯ ಪಾಳು ಬಿದ್ದ ಮನೆಯ ಚಿತ್ರಣವಲ್ಲ. ಇದು ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆಯ ವಾಸಸ್ಥಾನವಾಗಬೇಕಿದ್ದ ಮೇಯರ್ ಬಂಗಲೆ. 2015ರಲ್ಲಿ ಅಂದಿನ ಮೇಯರ್ ಮಹಾಬಲ ಮರ್ಲಾವ್ರ ಅವಧಿಯಲ್ಲಿ ಸರಿಸುಮಾರು 4.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬಂಗಲೆಯನ್ನ ಅದ್ದೂರಿಯಾಗಿ ನವೀಕರಿಸಲಾಗಿತ್ತು. ಆದರೆ ಇಂದು ಇಲ್ಲೇ ಉಳಿದಿರುವುದು ಕೇವಲ ಅವಶೇಷಗಳು ಮಾತ್ರ. ಅಂದು ಇಂಟರ್ಲಾಕ್ ಕಳವಡಿಸಿ, ಸುಣ್ಣ ಬಣ್ಣ ಹಚ್ಚಿ, ಹೂದೋಟ ನಿರ್ಮಿಸಿ, ಮಧುವಣಗಿತ್ತಿಯಂತೆ ಈ ಬಂಗಲೆಯನ್ನ ಶೃಂಗರಿಸಲಾಗಿತ್ತು. ಆದರೆ ವಿಪರ್ಯಾಸವೆಂದರೆ ನವೀಕರಣದ ಬಳಿಕ ಯಾವೊಬ್ಬ ಮೇಯರ್ ಕೂಡ ಇಲ್ಲಿ ವಾಸಿಸಲು ಬರಲಿಲ್ಲ. ಮಂಗಳೂರಿನ ನಿವಾಸಿಗಳೇ ಮೇಯರ್ ಆಗುತ್ತಿರುವ ಕಾರಣ ಸ್ವಂತ ಮನೆಯನ್ನ ಬಿಟ್ಟು ಈ ಸರ್ಕಾರಿ ಬಂಗಲೆಗೆ ಬರಲು ಯಾರೂ ಮನಸ್ಸು ಮಾಡಲಿಲ್ಲ. ಪರಿಣಾಮ, ನಿರ್ವಹಣೆ ಇಲ್ಲದೆ ಕೋಟಿ ಬೆಲೆ ಬಾಳುವ ಆಸ್ತಿ ಈಗ ಹಾಳಾಗುತ್ತಿದೆ. ಕೇವಲ ಕಟ್ಟಡ ಮಾತ್ರವಲ್ಲ, ಇಲ್ಲಿನ ಸೊತ್ತುಗಳು ಕೂಡ ಲೂಟಿಯಾಗಿವೆ. ನವೀಕರಣದ ಸಮಯದಲ್ಲಿ ಇಲ್ಲಿ ತಂದಿಡಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಎಸಿ, ಫೈಬರ್ ಚೇರ್ಗಳು, ವಾಟರ್ ಪ್ಯೂರಿಫೈಯರ್ ಮತ್ತು ಬೆಲೆ ಬಾಳುವ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಈಗ ನಾಪತ್ತೆಯಾಗಿವೆ. ಗೇಟ್ಗೆ ಬೀಗವೂ ಇಲ್ಲದೆ, ಕಾವಲುಗಾರರು ಇಲ್ಲದೆ ಕಳ್ಳರ ಪಾಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಹನುಮಂತ ಕಾಮತ್ ಅವರು ಮಾತನಾಡಿ, ಲಾಭ ಗಳಿಸುವ ಉದ್ದೇಶದಿಂದ ಕಮಿಷನ್ ಪಡೆಯಲು ಲಕ್ಷಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಸಿ ನವೀಕರಣ ಮಾಡುತ್ತಾರೆ. ಬಳಿಕ ಅದನ್ನ ಉಪಯೋಗಿಸದೆ ಬಿಟ್ಟು ಹಾಳು ಮಾಡುತ್ತಾರೆ. ಇದು ಒಂದು ರೀತಿಯ ದಂಧೆಯಾಗಿದೆ. ಮಂಗಳೂರಿನ ತೆರಿಗೆದಾರರು ಎಲ್ಲಿಯವರೆಗೆ ಧ್ವನಿ ಎತ್ತುವುದಿಲ್ಲವೋ ಅಲ್ಲಿಯವರೆಗೆ ಇಂತಹ ಹಣ ಪೋಲು ಮಾಡುವ ಕೆಲಸ ನಡೆಯುತ್ತಲೇ ಇರುತ್ತದೆ ಎಂದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಹೇಳಿದರೆ ಒಂದು 25 ಕಿಲೋಮೀಟರ್ನ ಒಳಗೆ ಇರುವಂಥದ್ದು. ಹಾಗಾಗಿ ಮಂಗಳೂರಿನಲ್ಲಿ ಮೇಯರಿಗೆ ಬಂಗಲೆ ಹೇಳಿ ಏನು ಇರಲಿಲ್ಲ. ಯಾಕೇಳಿದರೆ ಅವರಿಗೆ ಕಾರು ಕೊಡ್ತಾರೆ, ಮನೆಗೆ ಹೋಗ್ಬೋದು, ಬೆಳಿಗ್ಗೆ ಕರ್ಕೊಂಡು ಬರ್ತಾರೆ, ಅವ್ರ ಸ್ವಂತ ಮನೆಯಲ್ಲಿ ಇರುವಂಥದ್ದು. ಆದರೆ 2015ರಲ್ಲಿ ಮಹಾಬಲ್ ಮಾರ್ರವರು ಮೇಯರ್ ಆಗುವಾಗ ಒಂದು ಮೇಯರ್ ಬಂಗಲೆ ಬೇಕು ಹೇಳಿ ಕಂದಾಯ ಅಧಿಕಾರಿಯವರ ಒಂದು ಮನೆಯನ್ನು ಆಲ್ಟ್ರೇಷನ್ ಮಾಡಿ ಮೇಯರ್ ಬಂಗ್ಲೆ ಹೇಳಿ ಮಾಡಿದೆ. ಅದು ಭಾಳ ಒಂದು ಗೌಜಿಯಲ್ಲಿ ಅದನ್ನು ಓಪನಿಂಗ್ ಎಲ್ಲ ಮಾಡಿದರು. ಹೊಸತ್ತು ಸೋಫಾ ಸೆಟ್ಟು, 36 ಇಂಚಿದ್ದು ಟಿ ವಿ ಎಲ್ಲ ಹಾಕಿ 10-25 ಲಕ್ಷ ರೂಪಾಯಿ ಖರ್ಚು ಮಾಡಿ ಓಪನ್ ಮಾಡಿದ್ದು. ಆದರೆ ಮೇಯರ್ ಬಂಗ್ಲೆ ಬೇಕು ಹೇಳುವ ಮಹಾಬಲ್ ಮಾರ್ರವರೇ ಆ ಮೇಯರ್ ಬಂಗ್ಲೆಯಲ್ಲಿ ವಾಸಿಸಲಿಲ್ಲ. ಆ ಮೇಯರ್ ಬಂಗ್ಲೆ ಹಾಗೆ ಬಾಳು ಬಿದ್ದು ಹೋಯಿತು. ಅದು ಈಗ ಕಂದಾಯ ಅಧಿಕಾರಿಗೆ ಮನೆಯಾಗಿಯೂ ಇಲ್ಲ, ಮೇಯರ್ರವರ ಬಂಗ್ಲೆ ಆಗಿಯೂ ಇಲ್ಲ. ಕೇವಲ ಅಲ್ಲಿ ಹೇಗೆ ಹೇಳಿದರೆ ಅನೈತಿಕ ವ್ಯವಹಾರ ನಡೀತದೆ. ಕುಡುಕರು ಬಂದು ಹಾರಿ ಕೂತ್ಕೊಳ್ತಾರೆ. ಅದಕ್ಕೆ ಹಿಂದಿನಿಂದ ಹೋಗಲಿಕ್ಕೆ ಜಾಗ ಎಲ್ಲ ಉಂಟು, ಬಂಗಲೆ ಒಳಗೆ ಹೋಗಲಿಕ್ಕೆ. ಒಂದು ನನಗೆ ನೆನಪಿದ್ದ ಪ್ರಕಾರ ಒಂದು 6-7 ವರ್ಷ ಮೊದಲು ಅದರ ಬೀಗ ಒಡೆದು ಅದರಿಂದ ಸಾಮಾನು ಕತ್ತು ಹೋಗಿದ್ದಾರೆ. ಆ ಬಂಗಲೆಗೆ ತೆಂಗಿನ ಗರಿ ಬಿದ್ದು ಅಂಚು ಒಡೆದು ಹೋಗಿ ಆ ದುಬಾರಿ ಸೋಫಾ ಮಳೆ ನೀರಿಗೆ ಒದ್ದಾಗಿ ಹೋಗಿದೆ. ಈ ರೀತಿಯಾದಂಥ ವ್ಯವಸ್ಥೆ. ಇನ್ನೊಂದು ಭಾಳ ಒಂದು ವಿಸ್ಮಯಕಾರಿ ಹೇಳಿದರೆ, ಬಂಗಲೆಯಿಂದ 25 ಮೀಟರ್ ದೂರದಲ್ಲಿ ಆಯುಕ್ತರ ಬಂಗಲೆ ಇದೆ. ಈ ಬಂಗಲೆಯ ವಿಷಯವೇ ಅವರಿಗೆ ಗೊತ್ತಿಲ್ಲವೋ ಏನೋ, ಅವರು ಹೊಸತ್ತು ಬಂದದ್ದು. ಇದು ಈಗ ಏನಾಗಿದೆ ಹೇಳಿದರೆ, ಇಂಜಿನಿಯರ್ ವಿಭಾಗದವರಿಗೆ ಖರ್ಚಿಗೆ ಹಣ ಬೇಕಾದಾಗ ಈ ಬಂಗಲೆಯನ್ನು ರಿಪೇರಿ ಹೇಳಿ ಮಾಡೋದು. ನವೀಕರಣ, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ರವರ ಬಂಗಲೆ ನವೀಕರಣ ಹೇಳಿ ಒಂದು 10-25 ಲಕ್ಷಕ್ಕೆ ಬಿಲ್ ಮಾಡ್ತಾರೆ.
ಇನ್ನೊಂದೆರಡು ಮಳೆಗಾಲ ಕಳೆದರೆ ಈ ಬಂಗಲೆ ಸಂಪೂರ್ಣ ನೆಲಸಮವಾಗುವುದರಲ್ಲಿ ಸಂಶಯವಿಲ್ಲ. ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಜನರ ಹಣವನ್ನ ಸುರಿದು ನವೀಕರಿಸಿದ ಮೇಲೆ ಅದನ್ನ ಬಳಸದೇ ಇರುವುದು ಜನಪ್ರತಿನಿಧಿಗಳ ಬೇಜವಾಬ್ದಾರಿಯ ಪರಮಾವಧಿ. ಅಧಿಕಾರ ಇಲ್ಲದಿದ್ದಾಗ ಜನರ ಕಷ್ಟಕ್ಕೆ ಮಿಡಿಯುತ್ತೇವೆ ಎನ್ನುವವರು ಅಧಿಕಾರಕ್ಕೆ ಬಂದ ಮೇಲೆ ತೆರಿಗೆ ಹಣ ಮಣ್ಣು ಪಾಲಾಗುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿರುವುದು ಯಾಕೆ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಒಟ್ಟಿನಲ್ಲಿ ಮಂಗಳೂರಿನ ಮೇಯರ್ ಬಂಗಲೆ ಈಗ ಕಮಿಷನ್ ದಂಧೆಗೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಐತಿಹಾಸಿಕ ಬಂಗಲೆಯನ್ನ ಉಳಿಸುತ್ತಾರಾ ಅಥವಾ ಅದು ಮಣ್ಣಾಗುವುದನ್ನೇ ಕಾಯುತ್ತಾರಾ ಎಂದು ಕಾದು ನೋಡಬೇಕಿದೆ. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.